ಮಾಧ್ಯಮಗಳ ಮೇಲೆ ಮತ್ತೆ ಗರಂ ಆಗಿದ್ದಾರೆ ಶಾಸಕ ಯತ್ನಾಳ್ ಅವರು. ಡಾಕ್ ಶೋ ಉದ್ಘಾಟನೆಗೆ ಬಂದಿದ್ದ ಶಾಸಕ ಯತ್ನಾಳ್ ಈ ವೇಳೆ ಕ್ಯಾಮೆರಾ ಕಂಡೊಡನೆ ಯತ್ನಾಳ್ ಅವರು ಗರಂ ಆಗೋದು. ಮಾಧ್ಯಮಗಳ ಮೇಲೆ ಮತ್ತೆ ಗರಂ ಆಗಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಡಾಕ್ ಶೋ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರ್ತಾರೆ ಶಾಸಕ ಯತ್ನಾಳ್. ಈ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡೊಡನೆ ಯತ್ನಾಳ್ ಕೆಂಡ ಕಾರ್ತಾರೆ. ಇಲ್ಯಾಕೆ ಬಂದ್ರಿ? ಅಲ್ಲಿ ವಿಜೇಂದ್ರ ಇದ್ದಾರಲ್ಲ, ಹೋಗಿ ಎಲ್ಲ ವಿಜೇಂದ್ರ ಕಡೆ ಹೋಗಿ ಅಂತ ಹೇಳಿ ಯತ್ನಾಳ್ ಅವರು ಕೆಂಡ ಕಾರಿರೋದು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ. ಮಾಧ್ಯಮಗಳ ಮೇಲೆ ಮುನಿಸು ತೋರಿಸಿಕೊಂಡು ಹೊರಟೋಗಿದ್ದಾರೆ ಶಾಸಕ ಯತ್ನಾಳ್. ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೊರಟಿರೋದು ಶಾಸಕ. ಅಲ್ಲ ಇದನ್ನ ಹೇಳ್ರಿ 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಸರ್ ಅಲ್ಲ ಇದನ್ನ ಹೇಳ್ರಿ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ವಿಜಯಪುರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಡಾಕ್ ಶೋ ಉದ್ಘಾಟನೆ ಕಾರ್ಯಕ್ರಮ. ಅದು ಸಹಜವಾಗಿ ಮಾಧ್ಯಮಗಳು, ಯಾಕಂದರೆ ಯತ್ನಾಳ್ ಅವರು ಜನಪ್ರತಿನಿಧಿ, ಶಾಸಕರಾಗಿದ್ದಾರೆ. ಅವರೊಂದು ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಮಾಧ್ಯಮಗಳು ಹೋಗೋದು ಸಾಮಾನ್ಯ. ಆದರೆ ಯತ್ನಾಳ್ ಅವರು ಮಾಧ್ಯಮದ ಕ್ಯಾಮ್ರಾ ಕಂಡೊಡನೆ ಇಲ್ಲಿ ಯಾಕೆ ಬಂದ್ರಿ, ಹೋಗ್ರಿ ವಿಜೇಂದ್ರ ಅವ್ರ ಬಳಿ ಅಂತ ಹೇಳೋದು. ಒಂದು ರೀತಿಯಲ್ಲಿ ಹತಾಶರಾಗಿದ್ದಾರಾ ಯತ್ನಾಳ್ ಅವರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಯಾಕಂದರೆ ರಾಜ್ಯ BJPಯಲ್ಲಿ ಕಳೆದ ಕೆಲ ದಿನಗಳಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬಣರಾಜಕೀಯ ಶುರುವಾಗಿದೆ. ಅದಾದಮೇಲೆ BJP ಶಿಸ್ತು ಸಮಿತಿಯಿಂದ ಹೈಕಮಾಂಡ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರೋದು, ಅದಕ್ಕೆ ಯತ್ನಾಳ್ ಅವರ ಉತ್ತರ, ಇದೆಲ್ಲದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹತಾಶರಾಗಿದ್ದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಅದರ ನಡುವೆ ಇವತ್ತು ಡಾಕ್ ಶೋ ಉದ್ಘಾಟನೆಗೆ ಬಂದಿದ್ದಂತಹ ಯತ್ನಾಳ್ ಅವರು ಮಾಧ್ಯಮದವರ ಕ್ಯಾಮೆರಾ ಕಂಡೊಡನೆ ಗರಂ ಆಗಿರೋದು. ಅಲ್ಲ ಇದನ್ನ ಹೇಳ್ರಿ